ಕಂಪ್ಲೀಟ್ಲಿ ನನ್ನ ಕಿಚನ್ ಐಟಮ್ಸ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಗೊತ್ತಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ನಾನು ಇಷ್ಟು ನಿಂತ್ಕೊಂಡು ಅನ್ಬಾಕ್ಸಿಂಗ್ ಮಾಡ್ತಿರೋದು. ಬ್ಯಾಕ್ಗ್ರೌಂಡ್ ಸೆಟಪ್ ಏನು ಪ್ರಾಪರಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಏನಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಪ್ರಾಡಕ್ಟು ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ನಾನು ಅಡುಗೆ ಮಾಡ್ತಿಲ್ಲ ನೋಡಿ. ಇವತ್ತು ಖಾಲಿ ಇದೆ ನನ್ನ ಟೇಬಲ್, ಆಮೇಲೆ ಬ್ಯಾಕ್ಗ್ರೌಂಡ್ ಎಲ್ಲ ಫುಲ್ಲು ಖಾಲಿ ಇದೆ. ತುಂಬ ದಿವಸದಿಂದ ನೀವು ನೋಡಿರ್ತೀರಾ ಬ್ಯಾಕ್ಗ್ರೌಂಡ್ ಸೆಟಪ್ ಏನು ಪ್ರಾಪರಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಎಲ್ಲ ಥರದ್ದು ಮ್ಯಾಚ್ ಆಗ್ತಿರ್ಲಿಲ್ಲ. ಈ ಕಲರ್ ಇದೆಯಲ್ಲ, ಈ ಬ್ಯಾಕ್ಗ್ರೌಂಡ್ ಕಲರ್ಗೆ ಅದು ತಕ್ಕಂಗೆ ಒಂದು ಕ್ರಾಕ್ರೀಸ್ನೆಲ್ಲ ಸೆಟ್ ಮಾಡೋಕ್ಕೆ ಏನೋ ಆಗಿಲ್ಲ ಐಟಮ್ಸ್ ಎಲ್ಲ. ಸೊ ಇವತ್ತೊಂದು ಏನಂದರೆ, ತುಂಬ ಕಿಚನ್ ಐಟಮ್ಸ್ನ ನಾನು ಆರ್ಡ್ರ್ ಮಾಡಿದ್ದೀನಿ. ತುಂಬ ದಿವಸ ಆಗಿದೆ. ಎಲ್ಲನೂ ಒಂದೇ ಸತಿ ಬಂದಮೇಲೆ ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂದರೆ, ಕಂಪ್ಲೀಟ್ಲಿ ನನ್ನ ಕಿಚನ್ ಐಟಮ್ಸ್ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಫುಲ್ ಏನೇನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂತ. ಲಾಸ್ಟ್ ಟೈಮ್ ನೀವು ನೋಡಿರ್ತೀರ, ನಾನು ಇನ್ನೂ ಈ ಸೆಟಪ್ ಶುರು ಮಾಡೋಕ್ಕೆ ಮುಂಚೆ ನಾನು ಆಫ್ಲೈನ್ಗೆ ಹೋಗ್ಬಿಟ್ಟು ಶಾಪಿಂಗ್ ಮಾಡಿ ತಂದಿದ್ದೆ ಕೆಲವೊಂದು ಐಟಮ್ಸ್ ಎಲ್ಲ. ಸೊ ಇವಾಗ ನಾನು ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ. ಸೊ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ, ಏನೇನೆಲ್ಲ ಆರ್ಡರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, 3 ಬಾಕ್ಸ್ ಇದೆ. ಚಿಕ್ಕ ಬಾಕ್ಸು, ಒಂದು ಮೀಡಿಯಮ್ ಸೈಜು, ಒಂದು ದೊಡ್ಡ ಬಾಕ್ಸ್ ಇದೆ. ಸೊ ನಾನು ಮೀಡಿಯಮ್ ಸೈಜ್ ಫಸ್ಟ್ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ನಾನಿನ್ನೂ ಒಂದು ಪ್ರಾಡಕ್ಟ್ ಓಪನ್ ಮಾಡಿಲ್ಲ. ಜಸ್ಟ್ ಬಾಕ್ಸ್ನ ಓಪನ್ ಮಾಡಿ ಲೈಕ್ ಪ್ರಾಡಕ್ಟ್ಸ್ ಎಲ್ಲ ರಿಸೀವ್ ಆಗಿದೆ ಅಂತ ಜಸ್ಟ್ ಚೆಕ್ ಮಾಡಿದ್ದೆ. ಈಗ ಗಾಜಿನ ಐಟಮ್ ಇರ್ಬೋದು ಅನ್ಸುತ್ತೆ. ನೀಟಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ನೀಟಾಗಿ ತೆಗಿತಾ ಇದ್ದೀನಿ. ಇವಾಗ ಏನಿದೆ ಅಂತ ಗೊತ್ತಿಲ್ಲ. ಫಸ್ಟ್ ಪ್ರಾಡಕ್ಟು, ಓ ದಿಸ್ ಇಸ್ ನೈಸ್ ಯಾ. ನೋಡಿ ಗೈಸ್ ಹೆಂಗಿದೆ, ಸಕ್ಕತ್ತಾಗಿದೆ. ಸೊ ಗೈಸ್, ಇವಾಗ ಎಲ್ಲ ಅನ್ಬಾಕ್ಸಿಂಗ್ ಮಾಡಿಬಿಡ್ತೀನಿ. ಆಮೇಲೆ ಏನೇನು ಪ್ರಾಡಕ್ಟ್ ಹೆಸರೆಲ್ಲ ಅಂತ ನಿಮಗೆ ಇನ್ ಡೀಟೇಲಾಗಿ ಹೇಳ್ತೀನಿ. ಏಪ್ರಾನ್ ಗೈಸ್ ಇದು ನೋಡಿ. ಇನ್ಮೇಲೆಯಿಂದ ನೀವು ರೀಲ್ಸಲ್ಲೆಲ್ಲ ನೋಡ್ತಿದ್ರೆ ಹಿಂಗೆ ಬರುತ್ತೆ. ಚೆನ್ನಾಗಿದೆಲ್ಲ ಇದು ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಆಮೇಲೆ ಕೊಟ್ಟಿದ್ದಾರೆ ಒಂದು ಗ್ಲೌಸ್. ಒಂದೊಂದೇ ಓಪನ್ ಮಾಡೋಣ. ಒಂದೊಂದೇ. ಇದೊಂದು ದೊಡ್ಡದಿದೆ ಗೈಸ್. ಇದು ಅಪ್ಪ ತುಂಬ ವೇಟ್ ಇದೆ. ಇದೊಂದಿದೆ. ನೀವು ಕೌಂಟ್ ಮಾಡಿ ಗೈಸ್. ಲಾಸ್ಟಲ್ಲಿ ಕಮೆಂಟ್ ಹಾಕಿ ಎಲ್ಲ ಕೌಂಟ್ ಮಾಡಿಬಿಟ್ಟು ಎಷ್ಟು ಪ್ರಾಡಕ್ಟ್ನ ನಾನು ಆರ್ಡ್ರ್ ಮಾಡಿದೆ ಅಂತ, ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಅಂತ. ಗೈಸ್ ಫೈನಲಿ ದೊಡ್ಡ ಬಾಕ್ಸ್ನು ಅನ್ಬಾಕ್ಸ್ ಮಾಡಾಯಿತು. ಆಮೇಲೆ ಇನ್ನು ಇದರಲ್ಲಿರೋ ಪ್ರಾಡಕ್ಟ್ಸ್ಗಳೆಲ್ಲ ಒಂದೊಂದೇ ಓಪನ್ ಮಾಡುವ. ಎಲ್ಲ ಟ್ರಾನ್ಸ್ಪರೆಂಟ್ ಇರೋದನ್ನ ಫಸ್ಟ್ ಅನ್ಬಾಕ್ಸ್ ಮಾಡುವ. ಕಟ್ಟಿಂಗ್ ಬೋರ್ಡ್ ಅನ್ಸುತ್ತೆ. ಐ ಥಿಂಕ್ ಇದು ನೇತಾಕ್ಬೋದು. ಎಲ್ಲಿ ಇಡ್ಲಿ ಅಂತಲೇ ಗೊತ್ತಾಗ್ತಿಲ್ಲ, ಜಾಗನೇ ಇಲ್ಲ. ಈ ವುಡನ್ ಬಾಕ್ಸ್, ವಾ ವೆರಿ ಕ್ಯೂಟ್. ತುಂಬ ಕ್ಯೂಟ್ ಆಗಿದೆ ನೋಡಿ, ಸಕ್ಕತ್ತಾಗಿದೆ. ಇದರಲ್ಲಿ ನೀವು ವೆಜಿಟೇಬಲ್ಸ್ ಎಲ್ಲ ಕುಕ್ ಮಾಡ್ಬೋದು, ನೀರು ಬಿಸಿ ಮಾಡ್ಬೋದು. ವಾವ್ ಗೈಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಇದು. ಓ ಕಲಿನರಿ ಸೆಟ್ ಇದು ನೋಡಿ. ಚಾಪ್ ಸ್ಟಿಕ್ಸ್ ಇದೆ, ಫೋಕ್ ಇದೆ, ಸ್ಪೂನ್ ಇದೆ, ಆಮೇಲೆ ಜ್ಯೂಸ್ ಸ್ಟ್ರಾ ಇದೆ. ಇದೇನೋ ಇದೆ. ಓ ಇದು ವೆರಿ ನೈಸ್ ನೋಡಿ ಗೈಸ್. ಇದು ಹಿಂಗೆ ಹಾಕೋದು, ಪೆಪ್ಪರ್ಸ್ ಹಾಕೋದು, ಕೈಂಡ್ ಆಫ್ ಗ್ರೈಂಡರ್ ಅಂತಾರೆ ಇದು. ನೆಕ್ಸ್ಟ್ ಇದು ಕಂಟೈನರ್ಸು, ಬಿಸಿ ಇರೋಕ್ಕೆ ಇನ್ನು ಫ್ರಿಜ್ಜಲ್ಲಿ ಇಡ್ಬೋದು. ವಾ ವೆರಿ ನೈಸ್. ಇದು ನೋಡಿ ಸಕ್ಕತ್ತಾಗಿದೆ. ಪರ್ಚೇಸ್ ಮಾಡೋ ಟೈಮಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಪರ್ಚೇಸ್ ಮಾಡ್ತೀವಲ್ಲ, ಅವಾಗ ಏನೇನು ಬೇಕು ಅಂತ ಗೊತ್ತಾಗಲ್ಲ. ಅಡುಗೆ ಮಾಡ್ತಾ ಅಯ್ಯೋ ಅದಿಲ್ಲ ಇದಿಲ್ಲ ಅಂತ ಬರುತ್ತೆ. ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಮಾಡಿ. ನನಗಂತೂ ಹಂಗೆ ಅಡುಗೆ ಮಾಡೋ ಟೈಮಲ್ಲಿ ಅಯ್ಯೋ ಇದಿರಬೇಕಾಗಿತ್ತು ಅದಿರಬೇಕಾಗಿತ್ತು ಅನಿಸ್ತಾ ಇರುತ್ತೆ. ನೈಸ್ ಗೈಸ್. ಇದು ಬೌಲ್ಸ್ ಸಕ್ಕತ್ತಾಗಿದೆ, ಕಲರ್ ಚೆನ್ನಾಗಿದೆ ಗೈಸ್. 1 2 3 4 5 ಬೌಲ್ಸೂ ಡಿಫ್ರೆಂಟ್ ಡಿಸೈನ್ಸ್ ಇದೆ. ಫಾರ್ ದಿ ಫಸ್ಟ್ ಟೈಮ್ ನಾನು ಇಷ್ಟು ನಿಂತ್ಕೊಂಡು ಅನ್ಬಾಕ್ಸಿಂಗ್ ಮಾಡ್ತಿರೋದು. ಐ ಮೀನ್ ನನ್ನ ಸ್ಟುಡಿಯೋಗೆ. ಇನ್ನೂ ಬರುತ್ತೆ, ಇನ್ನೂ ನೆಕ್ಸ್ಟ್ ಮಾಡ್ತಾನೆ ಇರ್ತೀನಿ ಗೈಸ್. ನಿಮಗೂ ಗೊತ್ತಾಗುತ್ತೆ
ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತಲೂ ತೋರಿಸ್ತಾ ಇರ್ತೀನಿ ನಾನು ನಿಮಗೆ. ಸೊ ಗೈಸ್ ಇದು ಪ್ಯಾನ್ ಸಕ್ಕದಾಗಿದೆ. ಕಾಸ್ಟ್ ಐರನ್ ದೋಸಾ ತವಾ. ವಾವ್, ದಿಸ್ ಇಸ್ ವೆರಿ ನೈಸ್ ಗೈಸ್. ಇದು ತುಂಬ ಎಲಿಗೆಂಟ್ ಆಗಿದೆ ನೋಡೋಕೆ ಮಾತ್ರ. ನೋಡಿ ಇಲ್ಲಿ ಹೆಂಗಿದೆ ಗೈಸ್. ಇದು ಹನಿ ಜಾರ್. ಹೆಂಗೆ ಗೊತ್ತಾ, ಹೆಂಗೆ ಹನಿ ಇದನ್ನು ಡಿಪ್ ಮಾಡಿ ಹಿಂಗೆ ಹಾಕೋದು. ಹೆಂಗಿದೆ ಅಂತ ನೋಡಿ ಗೈಸ್, ಸಾಕಾಗಿದೆ. ತುಂಬ ದಿವಸ ಆಯ್ತಲ್ಲ, ನಾನು ಜೈಪುರ್ ಹೋಗಕ್ಕೆ ಮುಂಚೆ ನಾನು ಇದನ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಬರೋಕ್ಕೆ ತುಂಬ ಟೈಮ್ ತೊಗೊಳ್ತು. ಆಮೇಲೆ ಎಲ್ಲ ಪ್ರಾಡಕ್ಟ್ಸ್ ಬಂದರೆ ಇನ್ನೊಂದು 2 ಪ್ರಾಡಕ್ಟ್ಸ್ ಬಂದಿರಲಿಲ್ಲ. ಸೊ ಅದಕ್ಕೆ ನಾನು ಅನ್ಬಾಕ್ಸಿಂಗ್ ಎಲ್ಲ ಬಂದಮೇಲೆ ಮಾಡೋಣ ಅಂತ ವೇಟ್ ಮಾಡ್ತಿದ್ದೆ. ತುಂಬ ಟ್ರೆಂಡಿಂಗಲ್ಲಿ ಇತ್ತಿದ್ದು, ನಾನು ತೊಗೋಬೇಕು ಅಂತಿದ್ದೆ ನನ್ನ ಕಿಚನ್ಗೆ. ಸೊ ಫೈನಲಿ ಐ ಆರ್ಡರ್ಡ್. ತೋರಿಸ್ಲಾ? ಸೊ ದಿಸ್ ಈಸ್ ನನ್ನ ಒಂದು ಕಿಚನ್ ಸೆಟಪ್ಗೆ ಇದು ನಂಗೆ ಬೇಕಿತ್ತು ಫೈನಲಿ. ಯೇ, ದಿಸ್ ಇಸ್ ಮೈ ಫೇವ್ರೆಟ್. ಪ್ಯಾಕಿಂಗ್ ಮಾತ್ರ ನೀಟಾಗಿ ಮಾಡಿದ್ದಾರೆ, ತೆಗಿಯೋಕ್ಕೆ ಕಷ್ಟ ಆಗ್ತಿದೆ, ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇಸ್ ದ ಫೈನಲ್ ಲುಕ್ ಆಫ್ ದಿಸ್ ಪ್ರಾಡಕ್ಟ್. ಈ ಪ್ರಾಡಕ್ಟು ನನ್ನ ಫೇವ್ರೆಟ್ ಪ್ರಾಡಕ್ಟ್. ಓ ದಿಸ್ ಓಕೆ, ಸಾಕಾಗಿದೆ. ಇದೆಲ್ಲ ಒಂದೇ ಸತಿ ಹೇಳ್ತೀನಿ ಗೈಸ್ ಏನೇನು ಇರುತ್ತಾ ಅಂತ. ಇದು ಏನಿದು? ಓಕೆ, ಸೆರಾಮಿಕ್ ಬೌಲ್ ಅನಿಸುತ್ತೆ ಗೈಸ್ ಇದು. ಹಾಂ, ಸೆರಾಮಿಕ್ ಬೌಲು. ನೋಡಿ ಎಷ್ಟು ಚೆನ್ನಾಗಿದೆ. ದಿಸ್ ವೆರಿ ನೈಸ್. ಎಷ್ಟು ಸಕ್ಕತ್ತಾಗಿದೆ. ಇದೇನಾದರೂ ಡ್ರೈ ಫ್ರೂಟ್ಸ್ ಹಾಕಿಡ್ಬೋದು. ಅದನ್ನು ಸ್ಕ್ರೂ ಹಾಕಿ ಫಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಸ್ಕ್ರೂ ಕೊಟ್ಟಿದ್ದಾರೆ. ಈಸ್ ಆಲ್ಸೋ ಬೌಲ್ ಗೈಸ್, ಚೆನ್ನಾಗಿದೆ. ವಾ, ವೆರಿ ನೈಸ್. ಎಂಡ್ ಆಫ್ ಹಾಟ್ ಬಾಕ್ಸ್ ಥರ. ಇವಾಗ ಎಲ್ಲ ಸೆಟ್ ಮಾಡಿ ಏನೇನು ಅಂತ ನಿಮಗೆ ಈ ಪ್ರಾಡಕ್ಟ್ ಹೆಸರುಗಳೇ ಹೇಳ್ತೀನಿ. ಸೊ ಗೈಸ್, ಫಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಿರೋದು ಆಂಬರ್ ಸೆರಾಮಿಕ್ ಸಾಸ್ ಪ್ಯಾನ್, ಮೇಡ್ ಫ್ರಮ್ ಹೈ ಕ್ವಾಲಿಟಿ ಸೆರಾಮಿಕ್ ಫಾರ್ ಈವನ್ ಹೀಟ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸಲೆಂಟ್ ಹೀಟ್ ರಿಟೆನ್ಷನ್. ಜೊತೆಗೆ ಕಂಫರ್ಟಬಲ್ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಲಿಡ್ ಗಿವ್ಸ್ ಈಸ್ ಆಫ್ ಹ್ಯಾಂಡ್ಲಿಂಗ್ ಆ್ಯಂಡ್ ಬೆಟರ್ ಕಂಟ್ರೋಲ್ ವೈಲ್ ಕುಕಿಂಗ್. ಪ್ರಾಡಕ್ಟ್ ಬಂದು ನಾನು ಇನ್ಮೇಲೆಯಿಂದ ಇದೇ ಏಪ್ರೋನ್ನ ಹಾಕ್ಕೊಂಡು, ನೋಡಿ ಬೆಲೂನ್ ಹಾಟ್ ಏಪ್ರೋನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮಿಟೇನ್ ಮತ್ತು ಪಾಟ್ ಹೋಲ್ಡರ್ ಇದೆ. ಸೊ ಇನ್ಮೇಲೆಯಿಂದ ಎಲ್ಲ ರೀಲ್ಸು ಕುಕಿಂಗಲ್ಲೂ ಇದನ್ನು ವೇರ್ ಮಾಡ್ತೀನಿ. ಏಪ್ರೋನು ಪ್ರೊಟೆಕ್ಷನ್ಗೆ ಪ್ಲಸ್ ಎ ಕ್ವಾಲಿಟೈಡ್ ಮಿಟೇನ್ ಆ್ಯಂಡ್ ಹಾಟ್ ಹೋಲ್ಡರ್ ಫಾರ್ ಸೇಫ್ ಹ್ಯಾಂಡ್ಲಿಂಗ್ ಆಫ್ ಹಾಟ್ ಕುಕ್ವೇರ್. ಇದು ಮೇಡ್ ಆಫ್ ಡ್ಯೂರಬಲ್ 100% ಕ್ಯಾನ್ವಸ್ ಕಾಟನ್ ವಿತ್ ಎ ವಾಟರ್ ರೆಸಿಸ್ಟೆಂಟ್ ಪಾಲಿಸ್ಟರ್, ಕ್ಲೀನಿಂಗ್ ಫಾರ್ ರಿಯಲ್ ಕಿಚನ್ ಯೂಸಿಬಿಲಿಟಿ. ಗೈಸ್, ಈ ಪ್ರಾಡಕ್ಟು ಬೋರೋಸಿಲಿಕೇಟ್ ಸ್ಟವ್ ಟಾಪ್ ಗ್ಲಾಸ್ ಕುಕಿಂಗ್ ಪಾಟ್. ಇದರಿಂದ ನೀವು ವೆಜಿಟೇಬಲ್ಸ್ನ ಕುಕ್ ಮಾಡ್ಬೋದು, ಆಮೇಲೆ ಬಿಸಿನೀರು ಕೂಡ ಕಾಯಿಸ್ಬೋದು ಇದರಲ್ಲಿ. ಗೈಸ್, ಇದು ಲೈಟ್ ವೆಯ್ಟು ಆ್ಯಂಡ್ ನೋಡೋಕ್ಕೆ ತುಂಬ ಟ್ರಾನ್ಸ್ಪರೆಂಟು. ಸೊ ನೀವೇನು ಕುಕ್ ಮಾಡ್ತಿದೆ, ಐ ಮೀನ್ ಎಷ್ಟು ಬಾಯ್ಲ್ ಆಗ್ತಿದೆ, ಕಮ್ಮಿನ ಜಾಸ್ತಿನ ಎಲ್ಲನೂ ನೀವು ಟ್ರಾನ್ಸ್ಪರೆಂಟಲ್ಲಿ ನೋಡ್ಬೋದು. ನೀವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟರೆ ಸ್ಲೋ ಮಾಡಿದ್ರು ಫಾಸ್ಟ್ ಮಾಡಿದ್ರು ಹೈ ಸ್ಪೀಡಲ್ಲಿ ಲೋ ಸ್ಪೀಡಲ್ಲಿ ಇಟ್ಟರು ನಿಮ್ಗೆ ಎಷ್ಟು ತುಂಬ ಕುಕ್ ಆಗ್ತಿದೆ ಅಂತಲೂ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಇದು ಓವನ್ ಸೇಫ್, ಮೈಕ್ರೋ ಸೇಫ್ ಆ್ಯಂಡ್ ಡಿಶ್ ವಾಷರ್ ಸೇಫ್, ವೆರಿ ವರ್ಸಟೈಲ್ ಫಾರ್ ಕುಕಿಂಗ್ ಆ್ಯಂಡ್ ಸರ್ವಿಂಗ್. ಇದು ರೌಂಡ್ ವುಡನ್ ಶಾರ್ಕುಟರಿ ಬೋರ್ಡ್ ವಿತ್ ಚೀಸ್ ನೈಫ್. ನೋಡಿ ಗೈಸ್, ಇದರಲ್ಲಿ ಚೀಸ್ ನೈಫ್ ಇದೆ. ದಿಸ್ ಕಮ್ಸ್ ವಿತ್ ಸ್ಲೇಟ್ ಕಟಿಂಗ್ ಬೋರ್ಡ್ ಫಾರ್ ಸರ್ವಿಂಗ್ ಚೀಸ್ ಆ್ಯಂಡ್ 3 ಸ್ಟೇನ್ಲೆಸ್ ಸ್ಟೀಲ್ ಚೀಸ್ ಟೂಲ್ಸ್, ಪರ್ಮೇಸನ್, ಚೀಸೆಲ್, ಫೋರ್ಕ್. This is made from food safe, toxin free material, stylishing and safe for charcuterie serving. Classic black Korean ceramic cooking pot. So idu premium quality. Idu crafted from premium black ceramic for a slick minimalist look kuda ide. Ceramic construction ensures even heat distribution, resists stains and retains warmth well. Glass honey jar with dipper and lid, made from high borosilicate glass for strength, clarity and food safe use, and which comes with glass honey dipper that nests perfectly inside, ensuring mess free serving. ಈ ಪ್ರಾಡಕ್ಟ್ ಬ್ಯಾಂಬೋ ವುಡನ್ ಪೆಪ್ಪರ್ ಗ್ರೈಂಡರ್. ಪೆಪ್ಪರ್ನ ಗ್ರೈಂಡ್ ಮಾಡ್ಬೋದು, ಕ್ರಷ್ ಮಾಡ್ಬೋದು, ಆ್ಯಂಡ್ ಇದು ಎಕೋ ಫ್ರೆಂಡ್ಲಿ, ಫುಡ್ ಸೇಫ್, ಆ್ಯಂಡ್ ಇದು ಮಾಡಿರೋದು ಬ್ಯಾಂಬೋ ಇಂದ. ಇದು ಮ್ಯಾಪ್ಲೆ ಲೀವ್ ಸರ್ವಿಂಗ್ ಬೌಲ್ ವಿತ್ ವುಡನ್ ಕಟ್ಲರಿ ಆ್ಯಂಡ್ ಟ್ರೇ. And this is made from food safe, non-porous ceramic plus durable wood, both safe and sustainable. And idu set of 4 bamboo platters with stand. And this is made from sustainable bamboo, eco-friendly and food safe kuda. Favorite product. Idar hesru 12 spice jars, oil bottle plus wooden stand. Ee wooden stand keeps everything tidy and
aesthetically in one place. ಈ ಪ್ರಾಡಕ್ಟ್ ಎಂಪ್ರೆಸ್ ಕಾಸ್ಟ್ ಐರನ್ ಟುವಲ್ ಅಲ್ಟ್ರಾ ಸ್ಮೂತ್ ದೋಸಾ ತವಾ. ಇದು ಅಲ್ಟ್ರಾ ಸ್ಮೂತ್ ಸರ್ಫೇಸ್ ರೆಡ್ಯೂಸಸ್ ದ ನೀಡ್ ಫಾರ್ ಎಕ್ಸೆಸಿವ್ ಆಯಿಲ್ ವೈಲ್ ಗಿವಿಂಗ್ ಫುಡ್ ನಾನ್ ಸ್ಟಿಕ್ ಫೀಲ್. ಇದು ಡ್ಯೂರಬಲ್ ಅಂಡ್ ಲಾಂಗ್ ಲಾಸ್ಟಿಂಗ್. ಈ ಪ್ರಾಡಕ್ಟ್ ಗ್ಲಾಸ್ ಬೌಲ್ಸ್ ವಿತ್ ಸೆಟ್ ಆಫ್ 4 ವಿತ್ ಬ್ಯಾಂಬೋ ಸ್ಟ್ಯಾಂಡ್ ಅಂಡ್ ಇದು ಲೈಟ್ ವೇಟ್ ಎಟ್ ಡ್ಯೂರಬಲ್, ರೆಸಿಸ್ಟೆಂಟ್ ಟು ಟೆಂಪರೇಚರ್ ಚೇಂಜಸ್, ಹಾಟ್ ಕೋಲ್ಡ್. Neatly nest into or sit on a bamboo stand, good for serving, storing or presentation. ಈ ಪ್ರಾಡಕ್ಟ್ ಕಟ್ಲರಿ ಸೆಟ್ ವಿತ್ ಪೌಚ್. ಇದರ ಪೌಚ್ ಸಾಫ್ಟ್, ಪೋರ್ಟಬಿಲಿಟಿ ಅಂಡ್ ನೀಟ್ ಸ್ಟೋರೇಜ್. ಇನ್ಕ್ಲೂಡ್ ಆಗೋದು ಸ್ಪೂನ್, ಫೋಕ್, ಚಾಪ್ ಸ್ಟಿಕ್ಸ್, ಎ ಸ್ಟ್ರೈಟ್ ಸ್ಟೀಲ್ ಸ್ಟ್ರಾ ಅಂಡ್ ಎ ಬೆಂಡಬಲ್ ಮೆಟಲ್ ಸ್ಟ್ರಾ. ಈ ಪ್ರಾಡಕ್ಟ್ ನಾಯ್ರಿ ಸ್ನ್ಯಾಕ್ ಬೌಲ್ ಸೆಟ್ ಆಫ್ 5. Compact size makes them easy to store and arrange while the glassed ceramic finish ensures easy cleaning. Made from food safe, durable material for snack serving. Product Nestro airtight clip lock container set of 3. ಇದು ಟ್ರಾನ್ಸ್ಪರೆಂಟ್ ಕಂಟೈನರ್ಸ್. ಇದು ಮಲ್ಟಿಪಲ್ ಸೈಜಸ್ ಇದೆ, 300 ml, 500 ml, 800 ml ಫಾರ್ ವರ್ಸಟೈಲ್ ಸ್ಟೋರೇಜ್ ನೀಡ್ಸ್. ಇದು ಮೇಡ್ ಫ್ರಮ್ ಫುಡ್ ಸೇಫ್ ಪ್ಲಾಸ್ಟಿಕ್ ಆರ್ ಬೋರೋಸಿಲಿಕೇಟ್ ಗ್ಲಾಸ್ ಫಾರ್ ಸೇಫ್ ಲಾಂಗ್ ಟರ್ಮ್ ಯೂಸ್. ಈ ಪ್ರಾಡಕ್ಟ್ ಸೆರಾಮಿಕ್ ಸರ್ವಿಂಗ್ ಬೌಲ್ ವಿತ್ ಗ್ಲಾಸ್ ಲಿಡ್. ಇದು ಡಿಶ್ ವಾಷರ್ ಸೇಫ್ ಅಂಡ್ ಈಸಿ ಟು ಕ್ಲೀನ್. This is ceramic body, holds heat well. Glass lid lets you see what's inside without removing it. ಈ ಪ್ರಾಡಕ್ಟ್ ಬ್ಯಾಂಬೋ ಸ್ಕ್ವೇರ್ ಟ್ರಿವೆಟ್ ಸೆಟ್ ಆಫ್ 3. ಇದೆಲ್ಲ ಮೇಡ್ ಫ್ರಮ್ ಹೈ ಕ್ವಾಲಿಟಿ ಎಕೋ ಫ್ರೆಂಡ್ಲಿ ಬ್ಯಾಂಬೋ ಮೆಟೀರಿಯಲ್. Just to find somewhere that finally feels like home. Oh, oh, oh. I hate all this overthinking. Oh, 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 oh. The more I swim, the more I'm sinking. Take me to a world of silver. No more heartbreaks, tears, painkillers. Take me somewhere unfamiliar. Bring me back to where we started out. Get me out of now. To where we started out. Get me out of now. To where we started out. ಶಾರ್ಟ್ಸ್ ಎಲ್ಲ ನೋಡಿದ್ರಲ್ಲ, ಎಲ್ಲಾನು ಒಂದೊಂದು ಪ್ರಾಡಕ್ಟ್ ಹೆಸರುಗಳು ಹೇಳಿದ್ದೀನಿ. ಆಮೇಲೆ ಅದ್ರ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೆ ಇದು ಯಾವುದೇ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಮ ಫೇವ್ರೆಟ್ ಪ್ರಾಡಕ್ಟ್ ಯಾವುದು ಅಂತ ಕೂಡ ಹೇಳಿ. ನನ್ನ ಫೇವ್ರೆಟ್ ಪ್ರಾಡಕ್ಟ್ ಇದು. ನಾನು ತುಂಬ ದಿವಸದಿಂದ ಅನ್ಕೋತಾನೆ ಇದ್ದೆ ಇದನ್ನು ಆರ್ಡ್ರ್ ಮಾಡಬೇಕು. ಈ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡೋಕ್ಕೆ ಹೋಗಿ ಇಷ್ಟೊಂದು ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ನನ್ನ ಕಿಚನ್ ಇನ್ನೂ ಅಪ್ಗ್ರೇಡ್ ಮಾಡ್ಕೋತಾ ಇದ್ದೀನಿ. ಇನ್ನೂ ನೆಕ್ಸ್ಟ್ ಅಪ್ಗ್ರೇಡ್ ಮಾಡ್ತಾ ಇರ್ತೀನಿ ವಿತ್ ದಿಸ್ ಕೈಂಡ್ ಆಫ್ ಪ್ರಾಡಕ್ಟ್ಸ್. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.